ಯುದ್ಧ ಯಾರ ವಿರುದ್ಧ, ಯಾಕೆ ಯುದ್ಧ? ಪೈರಸಿ ಮಾಡೋರ ವಿರುದ್ಧನ ಅಥವಾ ಇದೊಂದು ಸ್ಟ್ರಾಟಜಿನ? ನೋಡಿ, ಇಬ್ಬರೂ ಕೂಡ ಈ ಚಿತ್ರೋದ್ಯಮಕ್ಕೆ ಬೇಕಾದಂತಹ ಅಪ್ರತಿಮ ನಾಯಕರು. ಇಬ್ಬರು ಹೇಗೆ ಅಂದರೆ, ನೀವು ಈ ಹಿಂದಿನ ನಟರ ಲೆಕ್ಕ ತಗೊಂಡ್ರೆ ಒಬ್ಬ ಪ್ರಬುದ್ಧ ವಿಷ್ಣುವರ್ಧನ, ಒಬ್ಬ ನೇರವಂತಿಕೆಯ ಕಲಿಯುಗ ಕರ್ಣ. ಇದೇ ಝೋನರಲ್ಲೇ ಇಬ್ಬರು ಕಾಣಿಸ್ಕೋತಾರೆ. ಮಾತಿನ ಮೇಲೆ ನಿಗಾ ಇಟ್ಟು ಗುರಿ ಹಿಡದಂತೆ ಮಾತಾಡುವಂಥವರು ವಿಷ್ಣುವರ್ಧನ್. ಆ ಲೆಕ್ಕಕ್ಕೆ ಬಂದರೆ ಸುದೀಪ್ ಅವರ ಮಾತು ಕೂಡ ಅಷ್ಟೇ ಘನವಾಗಿ ಗಟ್ಟಿಯಾಗಿ ಇರುತ್ತೆ. ಮತ್ತೊಂದು ಕಡೆ ಅದೇ ಸ್ಟೈಲಲ್ಲಿ ಹೊರಟು ಭಾಷೆಯಲ್ಲಿ ಎದೆಯಲ್ಲಿ ನಂಜಿಲ್ಲದಂತೆ ವಿಷ ಇಲ್ಲದಂತೆ ಮಾತನಾಡುವ ಮತ್ತು ತುಂಬ ಗ್ರಾಮ್ಯ ಶೈಲಿಯಲ್ಲಿ ಅಂಬರೀಷ್ ಅವರು, ಅದೇ ರೀತಿಯಲ್ಲಿ ಹೆಚ್ಚು ಕಡಿಮೆ ದರ್ಶನ್ ಅವರು. ಇಬ್ಬರೂ ಕೂಡ ಬೇಕೇ ಬೇಕು ಚಿತ್ರೋದ್ಯಮಕ್ಕೆ. ನಾನು ಇವ್ರ ಫ್ಯಾನು ಅಂತ ಕಚ್ಚಾಡೋದ್ರಿಂದ ಕನ್ನಡ ಸಿನಿಮಾ ಹಾಳಾಗತ್ತೆ, ಮತ್ತಿನ್ನೇನೂ ಆಗೋದಿಲ್ಲ. ನೋಡಿ, ಇಲ್ಲಿ ತುಂಬ ಮಾತಿನ ಮತ್ತು ನಾಲಿಗೆ ಮೇಲೆ ಸಾಕಷ್ಟು ಹಿಡಿತ ಇಟ್ಟುಕೊಂಡು ಶಬ್ದಗಳನ್ನು ಹೊರಳಿಸುವಂತಹ ಕಿಚ್ಚ ಸುದೀಪ್, ಅಭಿನಯ ಚಕ್ರವರ್ತಿ ಯುದ್ಧವನ್ನು ಸಾರಿರೋದು ಯಾಕೆ? ಈಗ ಆ ಮಾತು ಸ್ವಲ್ಪ ದುಬಾರಿ ಅಂತ ಕಾಣಿಸ್ತಿರುವಂಥದ್ದು. ನೋಡಿ, ಒಬ್ಬ ಹಳ್ಳಕ್ಕೆ ಬಿದ್ದಿದ್ದಾನೆ ಅಂತ ಇಟ್ಕೊಳ್ಳೋಣ. ಆಗ ಆಳಿಗೊಂದು ಕಲ್ಲು ಹಾಕೋದಕ್ಕಿಂತಲೂ ಆ ತಪ್ಪು ಒಪ್ಪುಗಳ ಜಡ್ಜ್ಮೆಂಟ್ ಬರೋ ತನಕ ಯಾರೂ ಕೂಡ ಆ ಕಡೆ ಕಲ್ಲು ಹಾಕೋದು ಸರಿ ಅಲ್ವೇನೋ? ಕೆಡ್ಡಕ್ಕೆ ಬಿದ್ದ ಮೇಲೆ ನಾವು ಯುದ್ಧ ಮಾಡ್ತೀವಿ ಎನ್ನುವಂಥದ್ದು ಮೇಲೆ ನಿಂತ್ಕೊಂಡು ಆನೆ ಗಾಜ ಕೆಳಗಿದ್ದ ಸಂದರ್ಭದಲ್ಲಿ ಅದು ಕೂಡ ಯುದ್ಧದ ಸರಿಯಾದ ಕ್ರಮ ಅಲ್ವೇನೋ? ಯಾಕಂದರೆ ವೀರಾವೇಶದಿಂದ ಕಾದಾಡಬೇಕು ಅಂದರೆ ಇಬ್ಬರು ಸಮಬಲ ಹೊಂದಿರಬೇಕು. ರಕ್ತದ ಮಡುವಲ್ಲಿ ಹೂತು ಹೋದ ಆ ಚಕ್ರವನ್ನು ಎತ್ತುವಾಗ ಕರ್ಣನಿಗೆ ಬಾಣ ಬಿಟ್ಟಂತಹ ಅರ್ಜುನಂದು ಯುದ್ಧ ನೀತಿಯಲ್ಲ, ರಣನೀತಿಯಲ್ಲ. ಯುದ್ಧ ಅಂದರೆ ಯುದ್ಧವೇ ಆಗಿರಬೇಕು. ಇಬ್ಬರು ಎಲ್ಲ ಅಸ್ತ್ರಗಳನ್ನು, ಶಾಸ್ತ್ರಗಳನ್ನು ಒಟ್ಟಿಗೆ ಜೋಡಿಸ್ಕೊಂಡಿರಬೇಕು. ಒಬ್ಬನ ಹತ್ರ ಅಸ್ತ್ರಗಳೇ ಇಲ್ಲ ಅಂಥ ಟೈಮಲ್ಲಿ ಯುದ್ಧ ಮಾಡುವಂಥದ್ದು ಯುದ್ಧ ಆಗಲ್ಲ, ಅದು ಯುದ್ಧ ನೀತಿ. ಆದರೆ ಇಲ್ಲಿ ನಮ್ಮ ಇಂಡಸ್ಟ್ರಿಗೆ ಬೇಕಿರುವಂಥದ್ದು ಯುದ್ಧ ಅಲ್ಲ, ಎರಡೂ ಕಡೆಯ ಅಭಿಮಾನಿಗಳಿಗೆ. ಪೈರಸಿ ಅವತ್ತೊಂದು ಅಧ್ಯಾಯ ಆಗಿತ್ತು, ಆ ವಿಷಯದಲ್ಲಿ ಕಾನೂನಾತ್ಮಕ ಕ್ರಮವೂ ಆಗಿದೆ. ಅದು ಮುಂದುವರಿಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಏನಾದರೂ ಹೇಳಿದರೆ ಅದು ನೋಡಿಕೊಳ್ಳೋದಕ್ಕೆ ಪೊಲೀಸ್ ವ್ಯವಸ್ಥೆ ಇರುತ್ತೆ. ತಪ್ಪು ಮಾಡಿದ್ರೆ ಮತ್ತೆ ಶಿಕ್ಷೆ ಆಗುತ್ತೆ. ಆದರೆ ಪೊಲೀಸ್ ವ್ಯವಸ್ಥೆಗೂ ಮುಂಚೆನೇ ವಾರ್ನ್ ಮಾಡುವಂಥದ್ದು, ಮೆಸೇಜ್ ಕೊಡುವಂಥದ್ದು, ಆ ಮಾತಿನ ಅಗತ್ಯ ಎಷ್ಟಿತ್ತು? ನಮ್ಮ ರಾಯಣ್ಣ ಅನ್ನೋ ಕಡೆ ಅದೊಂದು ಪಡೆ ಇದೆ, ನಮ್ಮ ಸುದೀಪ್ ಅನ್ನುವಂತಹ ಪಡೆಯೂ ಇದೆ. ಎರಡೂ ಕಡೆ ಎರಡೂ ರೀತಿಯಲ್ಲಿ ಒಂದು ದಂಡುಗಳೇ ಇದ್ದಾವೆ, ಕಮ್ಮಿ ಏನಿಲ್ಲ. ಆದಾಗ್ಯೂ ಇಲ್ಲಿ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗತ್ತೆ, ಖಂಡಿತ ಲಾಭ ಆಗತ್ತೆ. ಒಂದು ಹಂತಕ್ಕೆ ದ ಡೆವಿಲ್ ತನ್ನ ಸಾಮರ್ಥ್ಯವನ್ನು ಅದು ಸಾಬೀತುಪಡಿಸ್ಕೊಂಡಿದೆ. ಈಗ ಮಾರ್ಕ್ ಕೂಡ ಗೆಲ್ಲಬೇಕು, ದ ಡೆವಿಲ್ ರೀತಿಲೇ ಅದು ಗೆಲ್ಲಬೇಕು, 45 ಕೂಡ ಗೆಲ್ಲಬೇಕು. ಆದರೆ ಒಂದು ಸಿನಿಮಾ ಬಂದ ಕೂಡಲೇ ಇನ್ನೊಂದು ಸಿನಿಮಾವನ್ನು ತಳ್ಳುವ, ಯಾಕಂದರೆ ಈಗ ಮಾರ್ಕು ಅಷ್ಟೇ ನೋಡ್ತಾರೆ, ಜನಕ್ಕೆ ಪಾಸಿಂಗ್ ಮಾರ್ಕ್ಸ್ ಕೊಡಬೇಕು ಅಂದರೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂದರೆ ಫೇಲ್ ಮಾಡ್ತಾರೆ. ಆ ಸಿನಿಮಾದ ತಾಕತ್ತು ಹೇಗಿರುತ್ತೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಮ್ಯಾಕ್ಸ್ನ ಮುಂದುವರೆದ ಭಾಗನೋ ಅಥವಾ ಅದರ ಹಿಂದಿನ ಭಾಗನೋ ಆದರೆ ಜನ ನೋಡೋ ರೀತಿಯಲ್ಲೇ ನೋಡ್ತಾರೆ, ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಅರೆ ದಿ ಡೆವಿಲ್ಗೆ ಯಾವ ರೀತಿ ಜಿಲ್ಲಾವಾರು, ತಾಲೂಕುವಾರು ಜಾತ್ರೆಗಳು ನಡೆದಿದೆ ಅಂಥದ್ದೇ ಜಾತ್ರೆ ಈಗಾಗಬೇಕಲ್ಲ, ಅದು ಯುದ್ಧ ಆಗತ್ತೆ. ಕನ್ನಡದ ಸಿನಿಮಾಗಳು ಆರೋಗ್ಯಪೂರ್ಣವಾಗಿ ಪೈಪೋಟಿ ಇಟ್ಕೊಂಡು ಗೆದ್ದರೆ ಕನ್ನಡ ಸಿನಿಮಾ ಗೆಲ್ಲತ್ತೆ. ಯಾರೋ ಒಬ್ಬ ನಟ ಗೆದ್ದಂಗೆ ಆಗೋದಿಲ್ಲ, ಇಬ್ಬರೂ ನಟರು ಗೆಲ್ಲಬೇಕು. ಆದರೆ ಇಬ್ಬರು ನಟರ ಸಿನಿಮಾಗಳು ಕನ್ನಡದವಾಗಿರೋದ್ರಿಂದ ಅಪ್ಪಟ
ಕನ್ನಡ ನಿರ್ದೇಶಕರ ಸಿನಿಮಾ ಯಾವುದು, ಅಪ್ಪಟ ತಮಿಳು ನಿರ್ದೇಶಕರ ಸಿನಿಮಾ ಯಾವುದು, ಕನ್ನಡಕ್ಕೋಸ್ಕರನೇ ನಾನು ಇರ್ತೀನಿ, ಕನ್ನಡದಲ್ಲೇ ಸಿನಿಮಾ ಮಾಡ್ತೀನಿ ಅನ್ನುವಂತಹ ಕನ್ನಡಿಗ ಯಾರು, ಇವೆಲ್ಲವೂ ಕೂಡ ಲೆಕ್ಕಕ್ಕೆ ಬರುತ್ತೆ. ನಾಳೆ ಸಿನಿಮಾ ನೋಡೋಕೆ ಹೋಗೋದಕ್ಕಿಂತ ಮುಂಚೆ ಯೋಚನೆ ಮಾಡ್ತಾರೆ, ಹೌದಪ್ಪ ಏನೇ ಇರಬಹುದು ಕನ್ನಡಕ್ಕೋಸ್ಕರ ಮಾಡ್ತಾರೆ, ಕನ್ನಡಿಗರೇ ಇದ್ದಾರೆ, ತಂತ್ರಜ್ಞರು ಎಲ್ಲರೂ ಕೂಡ. ಇಲ್ಲಪ್ಪ ಹೊರಗಿನವರು ಬಂದಿದ್ದಾರೆ, ಅವರು ಬುದ್ಧಿವಂತರಿದ್ದಾರೆ, ಅವ್ರ ಸಿನಿಮಾನೂ ಒಂದ್ಸಲ ನೋಡೋಣ ಅನ್ನುವಂಥವ್ರು ಹೋಗ್ತಾರೆ. ಫೈನಲಿ ಕನ್ನಡ ಮುಖ್ಯ. ಈ ತಾಯಿ ಭುವನೇಶ್ವರಿ ಏನಿದ್ದಾಳೆ, ಆಕೆಯ ಸಾಂಸ್ಕೃತಿಕ ಮಡಿಲಲ್ಲಿ ಎಲ್ಲರೂ ಕೂಡ ಹರಳಬೇಕು, ಎಲ್ಲರೂ ಕೂಡ ಬೆಳಿಬೇಕು. ಆದರೆ ಯುದ್ಧ ಯಾಕೆ, ಆ ಹೇಳಿಕೆ ಯಾಕೆ ಬೇಕಿತ್ತು? ಸ್ಟ್ರಾಟಜಿ ಇದ್ದಿರಬಹುದಾ? ಈ ಮೂಲಕ ಎರಡೂ ಸಿನಿಮಾಗಳು ಸ್ಟ್ರಾಂಗ್ ಆಗಿ ಉಳಿತವೆ. ಇವ್ರ ಫ್ಯಾನ್ಸು ನನ್ನ ಸಿನಿಮಾ ಕೆಳಗೋಗಬಾರ್ದು ಅಂತ, ಇವ್ರ ಫ್ಯಾನ್ಸು ನನ್ನ ಸಿನಿಮಾ ಕೆಳಗೋಗಬಾರ್ದು ಅಂತ. ಇದೊಂದು ಸ್ಟ್ರಾಟಜಿ ಇದ್ದಿರಬಹುದು. ಆದರೆ ಬಿಗ್ ಬಾಸ್ ಸುದೀಪ್ ಅವರಿಗೆ ಈ ಮಾತು, ಇಂತಹ ಹೇಳಿಕೆ ಅಲ್ಲಿ ಅಗತ್ಯ ಇತ್ತ ಅನ್ನುವಂಥದ್ದು ಈಗ ಇಂಡಸ್ಟ್ರಿಯ ಹಿರಿಯರು ಮಾತಾಡ್ತಿರುವಂಥದ್ದು. ನಾನು ಆರಂಭದಲ್ಲೇ ಹೇಳಿದೆ, ಒಬ್ಬ ಪ್ರಬುದ್ಧ ಬುದ್ಧಿವಂತ ನಟ ಅದು ಕಿಚ್ಚ ಸುದೀಪ್. ಒಬ್ಬ ನೇರವಂತ, ನಂಜಿಲ್ಲದ ನೇರವಂತ ಮತ್ತು ಪ್ರಾಮಾಣಿಕ ಅದು ದರ್ಶನ್. ವಿಷ್ಣುವರ್ಧನ್ ಅಂಬರೀಷ್ ಥರಾನೆ. ಅವರಿಬ್ಬರು ಹೇಗೆ ಕುಚುಕು, ಅದೇ ರೀತಿ ಈ ಇಬ್ಬರು ಸ್ನೇಹಿತರು ಅಥವಾ ಈ ಇಬ್ಬರ ಅಭಿಮಾನಿಗಳು ಕೂಡ ಹಾಗೆ ಒಟ್ಟಿಗೆ ಹೋದರೆ ಎರಡೂ ಸಿನಿಮಾಗಳಿಗೂ ಹಿಟ್ಟಾಗುತ್ತೆ. ಕನ್ನಡ ಸಿನಿಮಾ ಉಳಿಯುತ್ತೆ, ಕನ್ನಡ ಸಿನಿಮಾ ಗೆಲ್ಲತ್ತೆ, ಕನ್ನಡ ನಟರ ಸಿನಿಮಾ ಗೆಲ್ಲತ್ತೆ, ಇಂಡಸ್ಟ್ರಿ ಬೆಳೆಯುತ್ತೆ. ಆದರೆ ಯುದ್ಧ ಯಾಕೆ ಬೇಕಿತ್ತು? ಅದು ಕೆಡ್ಡ ತೋಡಿದ್ದಾದ್ಮೇಲೆ, ಕೆಡ್ಡದಲ್ಲಿ ಬಿದ್ದ ಮೇಲೆ ಯುದ್ಧ ಹೇಗಾಗುತ್ತೆ, ಇದು ಮುಖ್ಯ. ಮತ್ತೆ ಇದಕ್ಕೆ ಹೇಳಿಕೆ, ಪ್ರತಿ ಹೇಳಿಕೆ, ಟಾಂಗ್ ಕೊಡೋದು, ಟೀಕೆ, ಪ್ರತಿ ಟೀಕೆ ಇವೆಲ್ಲವೂ ಕೂಡ ಮುಂದುವರಿತಾ ಹೋದರೆ ಆ ಯುದ್ಧ ಅನಾರೋಗ್ಯ ರೂಪ ಪಡ್ಕೊಳ್ಳುತ್ತೆ. ತಮಿಳಲ್ಲಿ ಇಬ್ಬರ ಮಧ್ಯೆ ಇದೇ ಥರ ಕಚ್ಚಾಡಿಕೊಂಡು ಎಲ್ಲೆಲ್ಲಿಗೆ ಫ್ಯಾನ್ಸ್ ಹೋದ್ರು, ಸಾಕಷ್ಟು ಕೇಸ್ಗಳನ್ನು ಹಾಕ್ಸ್ಕೊಂಡಿದ್ದಾರೆ. ಒಬ್ಬ ಅಜಿತ್ ಮತ್ತು ಒಬ್ಬ ಇಳೆಯ ದಳಪತಿ ವಿಜಯ್ ಅವರ ಫ್ಯಾನ್ಸ್. ಅಂತಹ ಕೆಟ್ಟ ಬೆಳವಣಿಗೆ, ಕೆಟ್ಟ ವಾತಾವರಣ ಕನ್ನಡದಲ್ಲಿ ಸೃಷ್ಟಿಯಾಗಬಾರ್ದು. ಯಾಕಂದರೆ ಇಡೀ ದೇಶದಲ್ಲಿ ಬೇರೆ ಬೇರೆ ಚಿತ್ರೋದ್ಯಮಗಳಿದ್ದಾವೆ. ಸಾಕಷ್ಟು ಮಂದಿ ಹಿರಿಯ ಮತ್ತು ಪ್ರಬುದ್ಧ ನಿರ್ದೇಶಕರು ಕನ್ನಡದ ವೀಕ್ಷಕನಿಗೆ ಕೊಟ್ಟಿರುವಂತಹ ದೊಡ್ಡ ಮಾರ್ಕ್ಸ್ ಏನು ಗೊತ್ತಾ? ತುಂಬ ಪ್ರಬುದ್ಧರು ಮತ್ತು ಸರಿಯಾದದ್ದನ್ನು ಆಯ್ಕೆ ಮಾಡುವಂತಹ ಗುಣಮಟ್ಟದ ಪ್ರೇಕ್ಷಕ ವರ್ಗ ಎಲ್ಲಾದರೂ ಇದ್ದರೆ ಅದು ಕನ್ನಡದಲ್ಲಿ ಅಂತ ಹೇಳಿರುವಂಥದ್ದು ಮಣಿರತ್ನಂ ಅವರು. ಅಂತಹ ಪ್ರೇಕ್ಷಕರು ಈ ಥರ ಸಣ್ಣ ಸಣ್ಣ ವಿಚಾರಗಳಿಗೆ ಕಚ್ಚಾಡಬಾರ್ದು. ಸುದೀಪ್ ಅವರ ಹೇಳಿಕೆ ಏನೇ ಇರಬಹುದು, ಅದರ ಒಳಾರ್ಥ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಆದಾಗ್ಯೂ ಯುದ್ಧ ಅಂದ ಕೂಡಲೇ ಉನ್ಮಾದದಲ್ಲಿ ಕಚ್ಚಾಡುವಂಥದ್ದು ಅಲ್ಲ, ಗುಣಮಟ್ಟದ್ದನ್ನು ಆಯ್ಕೆ ಮಾಡುವಂಥದ್ದು, ಅದನ್ನು ಬೆಂಬಲಿಸುವಂಥದ್ದು, ಅದು ಯಾವುದೇ ಇರಲಿ. ದಿ ಡೆವಿಲ್ ರೀತಿ ಮಾರ್ಕ್ ಗೆಲ್ಲಬೇಕು, ಮಾರ್ಕ್ ರೀತಿ 45 ಗೆಲ್ಲಬೇಕು. ಈ ಮೂರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದು ಇನ್ನೊಂದಷ್ಟು ದಿನ ಹೋಗುತ್ತೆ, ದಾಖಲೆ ಬರೆಯುತ್ತೆ. ಇಲ್ಲ ಅಂದರೆ ಇವರು ಹಾಗೆ ಮಾಡಿದ್ರು ಅಂತ ಇವ್ರು ಸೇಡ್ ತೀರಿಸ್ಕೊಳ್ಳೋದು, ಇವ್ರು ಹೀಗೆ ಮಾಡಿದ್ರು ಅಂತ ಇವ್ರು ಸೇಡ್ ತೀರಿಸ್ಕೊಳ್ಳೋದು, ರಿಟರ್ನ್ ಗಿಫ್ಟ್ ಕೊಡ್ತಾ ಹೋದರೆ ಯಾರು ಉದ್ಧಾರ ಆಗೋದಿಲ್ಲ. ಯುದ್ಧ ಬೇಕಿಲ್ಲ, ಪ್ರೀತಿ ಸ್ನೇಹ ಅಷ್ಟೇ ಕನ್ನಡದ ಮೂಲ ಮಂತ್ರಗಳು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಈ ಹೇಳಿಕೆಯನ್ನು ಕೊಟ್ಟರು ಕಿಚ್ಚ ಸುದೀಪ್ ಅವರು ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಅವರೇ ಕ್ಲಾರಿಟಿ ಕೊಡಬಹುದು. ಆದರೆ ಯುದ್ಧ ಇಬ್ಬರಿಗೂ ಬೇಕಿಲ್ಲ ಅನ್ನುವಂಥದ್ದು ಬಹುಪಾಲು ಇಂಡಸ್ಟ್ರಿಯ ಜನರ ಲೆಕ್ಕ. ನೀವೇನಂತೀರಾ? ಕಮೆಂಟ್ ಮಾಡಿ.